ಈ ಒಂದು ಸಮಾವೇಶದಲ್ಲಿ ಜಾತಿ ಗಣತಿ ವರದಿ ಏನಾದರೂ ಒತ್ತಾಯ ಆಗುವಂಥದ್ದು ನಿಟ್ಟಿನಲ್ಲಿ ಅಲ್ಲಿ ಏನಾದರೂ ಆಗುತ್ತೆ ಅಂತ ಸರ್? ನನಗೇನೋ ಅರ್ಥವಾಗಿಲ್ಲಪ್ಪ. ಒಂದೊಂದು ಜಾತಿಯವರು ಒಂದೊಂದು ಅರ್ಜಿ ಬರ್ಕೊಂಡು ಕೂತ್ಕೊಂಡವ್ರೆ, ಜಾತಿ ಗಣತಿ ಮಾಡಬಾರ್ದು ಅಂತನೋ ಅಥವಾ ಜಾತಿ ಗಣತಿ ವರದಿ ಬಹಿರಂಗ ಮಾಡಬಾರ್ದು ಅಂತನೋ. ಇದು ಈ ಕಾಂತರಾಜು ಅವರು ಜಾತಿ ಗಣತಿಯನ್ನು ಕೆಲವು ಜನ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತಾರೆ. ಅದೇನು ಒಂದೇ ದಿವಸಕ್ಕೆ ಮಾಡಿದ್ದಲ್ಲ, ಒಂದು ತಿಂಗಳಿಗೆ ಮಾಡಿದ್ದಲ್ಲ, ವರ್ಷಾನುಗಟ್ಟಲೆ ಮಾಡಿದಂಥದ್ದು. ಆಗ ಯಾಕೆ ಇವರು ಮಾಡ್ತಕ್ಕಂಥದ್ದು ವಿಧಾನ ಸರಿ ಇಲ್ಲ ಅಂತ ಆಕ್ಷೇಪಣೆ ಯಾಕೆ ಮಾಡಲಿಲ್ಲ? ಮತ್ತು ನನಗೇನು ಒಂದು ಇದು, ಈಗ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಸಂವಿಧಾನ ಕೊಡ್ತಾರಪ್ಪ, ಅದನ್ನು ನಮಗೆ ಅಳವಡಿಸ್ಕೊಂಡಿದ್ದೀವಿ ಅಂತ ಆಗ್ತದೆ. ಅಳವಡಿಸ್ಕೊಂಡಿದ್ದ ತೀರ್ಮಾನ ಯಾರು ಮಾಡಿದ್ದು? ಮತ್ತೆ ತಿರ್ಗಾ ಅವರೇ ತಾನೇ ಮಾಡಿದ್ದು, ಸಂವಿಧಾನ ರಚನಾ ಸಮಿತಿನೇ ಮಾಡಿದಂಥದ್ದು. ಇಲ್ಲಿ ಕಾಂತರಾಜು ಒಂದು ವರದಿ, ಈ ಥರ ವರದಿಗಳು ಸರ್ಕಾರದಲ್ಲಿ ಎಷ್ಟು ಬಂದಿದ್ದಾವೆ, ಎಷ್ಟು ಅದು ಬಿದ್ದು ಅದೆಲ್ಲ ಧೂಳು ಹಿಡ್ದಿದೆ. ಯಾವ ವರದಿ ಬರಲಿ, ಬಂದಾದ್ಮೇಲಿಂದ ಜನರು ಚರ್ಚೆ ಮಾಡಲಿ. ನಾವು ವರದಿ ಬಂದ ಕ್ಷಣಕ್ಕೆ ಜಾರಿ ಆಗ್ಬಿಡ್ತು ಅಂತೀನಿ. ಅವನೇ ಸರ್ಕಾರ ಅಲ್ಲ ಕಾಂತರಾಜು. ಅವರು ಏನೋ ಒಂದು ಸರ್ವೆ ಮತ್ತೆ ಇದೇನು ವರದಿ ತಯಾರು ಮಾಡಿದ್ರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ವರ್ಷಾನುಗಟ್ಟಲೆ ಮಾಡಿದ್ದಾರೆ, ಸುಮಾರು 200 ಕೋಟಿಗೂ ಮೇಲ್ ಖರ್ಚು ಮಾಡಿದ್ದಾರೆ ಅದಕ್ಕನ್ನ. ಅದು ಬರಲಿ, ಬಂದಾದ ಮೇಲಿಂದ ಜನ ಚರ್ಚೆ ಮಾಡ್ತಾರೆ, ಸರ್ಕಾರ ಚರ್ಚೆ ಮಾಡುತ್ತೆ. ಅದು ಜನಪರವಾಗಿದ್ದರೆ ಸರ್ಕಾರ ಒಪ್ಕೊಳ್ಳುತ್ತೆ, ಜನಪರವಾಗಿಲ್ಲ ಅಂತೇಳಿ ಜನಾಭಿಪ್ರಾಯ ಮೂಡಿದ್ರೆ ಅದನ್ನು ತಿರಸ್ಕರಿಸ್ತಾರೆ. ಅದರಿಂದ ವರದಿನೇ ಬೇಡ ಅಂತಕ್ಕಂಥದ್ದು. ಆಯಿತು, ವರದಿಲಿ ಏನಿದೆ ಅಂತ ಯಾರಿಗೆ ಗೊತ್ತಿದೆ? ಸುಮ್ಮನೆ ಊಹೆ ಅಷ್ಟೇ. ನಮ್ಮ ಸಂಖ್ಯೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ನಮ್ಮ ಸಂಖ್ಯೆ ಹೆಚ್ಚಿಸ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಊಹೆ ಹೇಳ್ತಾರೆ. ಅದೇನು ದೇಶದ ಅದು ಯಾವುದೇ ದೊಡ್ಡ ಬೈಂಡಿಂಗ್ ಇರ್ತಕ್ಕಂಥ ವರದಿ ಏನಲ್ಲ. ಇದು ಓನ್ಲಿ ಅವರು ತಯಾರು ಮಾಡಿರ್ತಕ್ಕಂಥ ಒಂದು ಪರಿಶೀಲನಾ ಒಂದು ವರದಿ ಅಷ್ಟೇ. ಅದು ಸರ್ಕಾರದಲ್ಲಿ ಮತ್ತು ಜನರಲ್ಲಿ ಚರ್ಚೆಗಳಾಗಿ ಅಂತಿಮವಾಗಿ ಜನಪರವಾಗಿರ್ತಕ್ಕಂಥ ಅಂಶಗಳನ್ನು ಒಪ್ತಕ್ಕಂಥದ್ದು ಸರ್ಕಾರ ಮಾಡ್ಬೋದು, ಅಥವಾ ವರದಿನೇ ತಿರಸ್ಕರಿಸ್ಬೋದು. ಬರಲಿ, ಏನು ಬರ್ತದೆ ನೋಡೋಣ. ಇನ್ನು ವರದಿನೇ ಯಾರೂ ಓದಿಲ್ಲ, ವರದಿನೇ ನೋಡಿಲ್ಲ, ಆಗಲೇ ವರದಿ ಅದು ತಿರಸ್ಕರಿಸ್ಬೇಕು, ವರದಿ ತಗೋಬಾರ್ದು, ಈ ರೀತಿ ಎಲ್ಲ ಆಕ್ಷೇಪಣೆಗಳು ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ಸುಮಾರು 200 ಕೋಟಿ ಮೇಲೆ ಖರ್ಚು ಮಾಡಿ, ಸರ್ಕಾರದ ಹಣ ಖರ್ಚು ಮಾಡಿ ಆ ವರದಿಯನ್ನು ತಯಾರು ಮಾಡಿಸಿರ್ತಕ್ಕಂಥದ್ದು. ಆ ಹಣ ವ್ಯರ್ಥ ಆಗೋದಿಲ್ವಾ? ಅದರಿಂದ ವರದಿ ಬರೋದಕ್ಕೆ ಯಾರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಕ್ಕಂಥದ್ದು ಅರ್ಥಹೀನವಾಗಿರ್ತಕ್ಕಂಥದ್ದು. ವರದಿ ಬಂದ ಮೇಲೆ ಅದರ ಸಾಧಕ ಬಾಧಕಗಳನ್ನು ವಿಶ್ಲೇಷಣೆ ಮಾಡಿ ನಂತರ ಯಾವ ಅಂಶಗಳಿಗೆ ಆಕ್ಷೇಪಣೆ, ಯಾವ ಅಂಶಗಳನ್ನು ಒಪ್ಪಬಹುದು ಅಂತಕ್ಕಂಥ ಚರ್ಚೆ ಆಗಲಿ.